ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಮಹಾದೇವ ಪ್ರಶಸ್ತಿ ತಗೊಳ್ಳೋಕ್ಕೆ ನೀನು ಬಾ ಫಂಕ್ಷನಿಗೆ ಅಂತ ಸೀರೆ ಕೊಡ್ತಾಳೆ. ಅಷ್ಟೊತ್ತಿಗೆ ಕಾವ್ಯ ಇದ್ದವಳು ನಾನು ಬರ್ತೀನಿ ಅಂತ ಹೇಳೇ ಇರಲಿಲ್ಲ. ಯಾಕಮ್ಮಿ ಹಂಗೆ ಹೇಳ್ತೀಯಾ? ನಾನು ಈ ಸಾಧನೆ ಮಾಡೋಕ್ಕೆ ನೀನೇ ತಾನೇ ಕಾರಣ, ನಿನ್ನಿಂದನೇ ತಾನೇ. ಹಾಗಾಗಿ ನಿನ್ನ ಮುಂದೆನೇ ನಾನು ಈ ಪ್ರಶಸ್ತಿ ತಗೋಬೇಕು ಅಂತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಪ್ರಶಸ್ತಿ ತಗೋ, ಏನು ಬೇಜಾರಿಲ್ಲ, ಆದರೆ ನಾನು ಬರ್ತೀನಿ ಅಂತ ಹೇಳಲಿಲ್ಲ. ನನಗೆ ನಿನ್ನ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಬದುಕು ಇದಲ್ಲ. ನನ್ನನ್ನು ನೀನು ಮದುವೆ ಆಗಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ನಾನು ಚೆನ್ನಾಗಿ ಓದಬೇಕು ಅಂತ ಹೇಳಿದೆ, ಆದರೆ ನೀನು ಅದು ಹವ್ಯಾಸ ಅಂತ ಅಂದ್ಕೊಂಡೆ. ನನ್ನ ಆಸೆ ಕನಸಿಗೆಲ್ಲ ನುಚ್ಚು ನೀರು ಮಾಡಿದೆ. ನಾನು ಬರಲ್ಲ ಅಂತ ಹೇಳ್ತಾಳೆ. ಯಾಕಮ್ಮಿ ಹಂಗೆ ಹೇಳ್ತೀಯ? ನಾನು ನಿನ್ನನ್ನು ಹೂ ಥರ ನೋಡ್ಕೋಬೇಕು ಅಂದೆ, ಆದರೆ ನೀನು ಮುಳ್ಳಿನ ಮೇಲೆ ನಡೆಯಂಗೆ ಹೇಳ್ತಿದ್ದೀಯಲ್ಲ. ಸರಿ, ಈ ಸೀರೆನ ಇಲ್ಲೇ ಇಟ್ಟಿದ್ದೀನಿ. ನಿನಗೆ ಇಷ್ಟ ಆದರೆ ಸೀರೆ ಉಟ್ಕೊಂಡು ಫಂಕ್ಷನಿಗೆ ಬಾ, ಇಲ್ಲ ಅಂದರೆ ಸೀರೆನ ಸುಟ್ಟಾಕು ಅಂತ ಮಹಾದೇವ ಹೇಳಿ ಅಲ್ಲಿಂದ ಹೋಗ್ತಾನೆ. ರಾಮಮ್ಮ ಬಂದು ಪೂರ್ವಿ ಕೇಳ್ತಾರೆ, ಎಲ್ಲೇ ಪೂರಿ ನೀನೊಬ್ಬಳೇ ತಿಂದಿಯಾನೆ ಅಂದಾಗ, ಇಲ್ಲ ಅಮ್ಮ ನಾನು ತಿಂದಿಲ್ಲ, ಕಿಟ್ಟಿ ಮಾಮನೇ ತಿಂದಿರಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಿಟ್ಟಿ ಬರ್ತಾನೆ. ಏನು ಎಲ್ಲ ಪೂರಿ ನೀನೇ ತಿಂದೆ ಅಂದಾಗ, ಇಲ್ಲ ಅಕ್ಕ ನಾನೇ ಹೊಟ್ಟೆ ಹಶು ಅಂತ ಬಂದೆ, ನಾನೇನು ತಿಂದಿಲ್ಲ ಅಂದಾಗ, ಯಾಕೆ ನೀನೇ ಎಲ್ಲ ತಿಂದೆ ಅಂದಾಗ, ಅಯ್ಯೋ ನನಗೆ ಹೊಟ್ಟೆ ಹಶುತಿತ್ತಮ್ಮ ಅದಕ್ಕೆ ತಿಂದೆ, ತಿನ್ನೋತ್ತಿಗೆ ಎಷ್ಟು ತಿಂದೆ ಅಂತ ನೋಡೋಕ್ಕಾಗುತ್ತಾ, ಅಯ್ಯೋ ನಂಗೆ ಇದೂ ಸಾಲ್ತಿರಲಿಲ್ಲ ಅಂತ ಪೂರ್ವಿ ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಕಿಟ್ಟಿ ಹೇಳ್ತಾಳೆ, ಥೋ ಏನಕ್ಕ ಇವಳು ಹಿಂಗೆ ತಿಂತಿದ್ದಾಳೆ ಅಂದಾಗ, ಹಂಗೆಲ್ಲ ಹೇಳಬೇಡ ಕಣೋ, ಮೈಗೆ ಹಿಡಿಯಲ್ಲ ಅಂತ ಹೇಳ್ತಾಳೆ. ಅಲ್ಲ ಅಕ್ಕ, ಇವತ್ತು ಮಹಾದೇವನಿಗೆ ಸನ್ಮಾನ ಮಾಡೋಕ್ಕುಂಟಲ್ಲ, ನಾವು ಹೋಗ್ಬೇಕಂದಾಗ ನಾವ್ಯಾಕೆ ಹೋಗಬೇಕು? ಆ ಕಲ್ಯಾಣಿ ಮಗನಿಗೆ ಸನ್ಮಾನ ಮಾಡಿ ನಾವು ಆರತಿ ಎತ್ತಬೇಕಾ? ನಾವು ಹೋಗಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಹೇಗಕ್ಕ ತಪ್ಸೋದು? ಮನೆಯವರೆಲ್ಲ ಕೇಳಿದರೆ ಏನು ಹೇಳೋದು? ಪೂರ್ವಿಗೆ ಲೂಸ್ ಮೋಷನ್ ಅಂತ ಹೇಳೋಣ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತಪ್ಸೋಣ, ಅದನ್ನು ನೋಡೋಕ್ಕೆ ನನಗಾಗಲ್ಲ ಅಂತ ಅವರಿಬ್ಬರು ಮಾತಾಡ್ತಾರೆ. ಕಲ್ಯಾಣಿ ಹಾಲಿಗೆ ಬಂದು ಎಲ್ಲರನ್ನ ಕರೀತಾರೆ ಫಂಕ್ಷನಿಗೆ ಹೊರಟ್ರ ಅಂತ. ಪ್ರೇಮ ಮತ್ತು ರಾಮು ಬರ್ತಾರೆ. ಏನು ಇಬ್ಬರು ಒಟ್ಟಿಗೆ ಒಂದೇ ಕಲರ್ಸ್ ಹಾಕೊಂಡಿದ್ದೀರಾ ಅಂದಾಗ, ರಾಮ್ ಹೇಳ್ತಾನೆ, ಇಲ್ಲ ದೊಡ್ಡಮ್ಮ, ನಾನು ಫಸ್ಟ್ ಹಾಕಿದ್ದು, ನನ್ನ ನೋಡಿ ಇವಳು ಹಾಕಿದ್ದು ಅಂತ. ಯಾಕತ್ತೆ ನಾವಿಬ್ಬರು ಸೇಮ್ ಕಲರ್ ಹಾಕಬಾರ್ದು ಅಂತ ಕೇಳಿದಾಗ, ಇಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮಹಾದೇವ ಮತ್ತು ಕಾವ್ಯ ಎಲ್ಲಿ ಇನ್ನೂ ಬಂದಿಲ್ಲ ಅಂದಾಗ, ಬಂದೆ ಅಮ್ಮ ಅಂತ ಮಹಾದೇವ ಬರ್ತಾನೆ. ಏನಮ್ಮ ಕಾವ್ಯ ಇನ್ನೂ ಹೊರಟಿಲ್ಲ? ಇಲ್ಲ ಅತ್ತೆ, ನನಗೊಂದು ಸ್ವಲ್ಪ ಸುಸ್ತಾಗ್ತಿದೆ, ಹಾಗಾಗಿ ನಾನು ಫಂಕ್ಷನಿಗೆ ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಲ್ಯಾಣಿ ಇದ್ದವಳು ಹೇಳ್ತಾಳೆ, ಯಾಕಮ್ಮ ಹಂಗೆ ಹೇಳ್ತಿದ್ದೀಯ? ಅವನಿಗೆ ಈ ಥರ ಪ್ರಶಸ್ತಿ ಬರೋಕ್ಕೆ ನೀನೇ ಕಾರಣ, ನೀನೇ ಬರಲ್ಲ ಅಂದರೆ ಇಲ್ಲ ಅತ್ತೆ, ನಾನು ರೆಸ್ಟ್ ಮಾಡಬೇಕು, ತುಂಬ ಸುಸ್ತು ಅಂತ ಹೇಳ್ತಾರೆ. ಆ ಕಡೆ ರಾಮ್ ಇದ್ದವನು, ಪ್ರೇಮ ಹೋಗು, ನಂದು ಕಿಟ್ ತಗೊಂಡು ಬಾ ನೋಡೋಣ ಅಂದಾಗ, ಬೇಡ ನಂಗೆ ತುಂಬ ಸುಸ್ತಾಗ್ತುಂಟು, ನಾನು ಮಲಗಿದ್ರೆ ಸರಿ ಹೋಗುತ್ತೆ, ಪ್ಲೀಸ್ ನಂಗೆ ಒತ್ತಾಯ ಮಾಡಬೇಡಿ ಅಂತ ಕಾವ್ಯ ಹೇಳ್ತಾಳೆ. ಈ ಕಡೆ ರಾಮ್ ಅಮ್ಮನೂ, ನಾನು ಬರಲ್ಲ, ಪೂರ್ವಿಗೆ ಇಷ್ಟ ಅಂತ ಪೂರಿನ ಚೆನ್ನಾಗಿ ತಿಂದಿದ್ದಾಳೆ, ಈಗ ನೋಡಿದರೆ ಅವಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ನಾನು ಕಿಟ್ಟಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ, ನಾವು ಬರಲ್ಲ ಅಕ್ಕ ಅಂತ ಹೇಳ್ತಾನೆ. ಸರಿ, ಹಾಗಾದರೆ ನೀವು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಸರಿ ಕಾವ್ಯ ನೀನು ರೆಸ್ಟ್ ಮಾಡು ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಅಷ್ಟೊತ್ತಿಗೆ ಮಹಾದೇವ ಹೋದನು ವಾಪಸ್ ಬಂದು, ನೀನು ಬಂದೇ ಬರ್ತೀಯ, ನೀನು ತಮಾಷೆಗೆ ಹೇಳಿದ್ದೆ ಅಂತ ಅಂದ್ಕೊಂಡಿದ್ದೆ, ನಾನು ಈ ಪ್ರಶಸ್ತಿ ತಗೊಳ್ಳೋಕೆ ನೀನೇ ಕಾರಣ, ನೀನೇ ಬರಲ್ಲ ಅಂದರೆ ಹೇಗೆ ಅಂದಾಗ, ಇಲ್ಲ ನಾನು ಇಂಥ ವಿಚಾರದಲ್ಲಿ ತಮಾಷೆ ಮಾಡಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ನನ್ನ ಮನಸ್ಸು ಹೇಳ್ತಿದ್ದೆ ನೀನು ಬಂದೇ ಬರ್ತೀಯ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿ ನಾನು ಬರ್ತೀನಿ, ಆದರೆ ನಾನು ಬರೋದಂತಾದರೆ ನೀನು ನಂಗೊಂದು ಮಾತು ಕೊಡ್ತೀಯ ಅಂತ ಕೇಳ್ತಾರೆ. ಏನಮ್ಮಿ ಹೇಳು, ನನ್ನ ಪ್ರಾಣ ಕೊಡಬೇಕು ಅಂದಾಗ, ನಿನ್ನ ಪ್ರಾಣ ಅಲ್ಲ, ನನಗೆ ಡಿವೋರ್ಸ್ ಕೊಡಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮಹಾದೇವನಿಗೆ ಶಾಕ್ ಆಗುತ್ತೆ. ಫಂಕ್ಷನ್ನಿಂದ ಬಂದ ತಕ್ಷಣ ನೀನು ಡಿವೋರ್ಸ್ ಕೊಡೋದಂತಾದರೆ ನಾನು ಬರ್ತೀನಿ ಅಂತಾನೆ. ಮಹಾದೇವ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ, ಏನಮ್ಮಿ ತಮಾಷೆ ಮಾಡ್ತಿದ್ಯಾ? ನಿಂಗೆ ಹಾಗೂ ಡಿವೋರ್ಸ್ ಬೇಕು ಅಂತಾದರೆ ನಾನು ಸತ್ತ ಮೇಲೆ ನೀನು ಡಿವೋರ್ಸ್ ತಗೋ, ಯಾಕಂದರೆ ಅದೇ ನನ್ನ ಕೊನೆ ದಿನ ಆಗಿರುತ್ತೆ ಅಂತ ಹೇಳ್ತಾನೆ. ನೀನು ಯಾವತ್ತೂ ನನ್ನ ಸಾವನ್ನ ನೀನು ಬಯಸೋನಲ್ಲ, ಹಾಗೆ ನಾನು ನಿಂಗೆ ಡಿವೋರ್ಸ್ ಕೊಡೋಷ್ಟು ಪಾಪಿ ಅಲ್ಲ ಅಂತ ಸೀದಾ ಅಲ್ಲಿಂದ ಹೋಗ್ತಾನೆ. ಈ ಕಡೆ ರಾಮ್ ನೋಡಿದರೆ ದೇವಸ್ಥಾನದಲ್ಲಿ ಪ್ರೇಮನ ಹುಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪ್ರೇಮ ನೋಡಿದರೆ ಮಕ್ಕಳು ಕನ್ನಡಕ ಹಾಕ್ಕೊಂಡು ಗಿರಿಗಿಟ್ಲೆ ಇಟ್ಕೊಂಡು, ನಿಂಗೂ ಒಂದು ತಗೊಂಡು ಬರ್ತೀನಿ, ನೀನು ಹೀರೋ ಥರ ಕಾಣ್ತೀಯ ಅಂತ ಹೇಳ್ತಾಳೆ. ಇಲ್ಲ, ನಾನು ಹೀಗೆ ಚೆನ್ನಾಗಿದ್ದೀನಿ, ನನಗೆ ಬೇಡ ಅಂತ ಹೇಳ್ತಾನೆ. ಈ ಕಡೆ ಪ್ರೇಮ ಇದ್ದವಳು, ಅಲ್ಲಿ ಬಲೂನ್ ಕಾಣಿಸ್ತಿದೆ, ಬಲೂನ್ ಕೊಡ್ತೀಯ ಅಂದಾಗ,
ನೀನೇನು 3 ವರ್ಷದ ಮಗುನೇ ಬಲೂನ್ ಕೊಡ್ಸೋಕ್ಕೆ. ಅಯ್ಯೋ ಜನಗಳು ಏನು ಅನ್ಕೊಳ್ಳಲ್ಲ ಅಂದಾಗ ಜನಗಳಿಗೋಸ್ಕರ ಇಲ್ಲ ಕಣೋ, ನಾವು ಖುಷಿಯಾಗಿರಬೇಕು, ಪ್ಲೀಸ್ ಬಲೂನ್ ಕೊಡಿಸು ಅಂದಾಗ ಬಲೂನ್ ಕೊಡಿಸ್ತಾರೆ. ಅಷ್ಟೊತ್ತಿಗೆ ಪ್ರೇಮ ಇದ್ದವಳು, ನಿನಗೆ ನೆನಪಿದೆಯಾ ರಾಮ್, ಈ ಬಲೂನಿಗೋಸ್ಕರ ಎಷ್ಟು ಜಗಳ ಆಗಿತ್ತು, ನೀನು ಫೈಟ್ ಮಾಡಿ ನಿನ್ನ ಬಟ್ಟೆ ಎಲ್ಲ ಹರಿದೋಗಿ ನೀನು ಮನೇಲೆಲ್ಲ ಬೈಸ್ಕೊಂಡಿದ್ದೆ. ಅಯ್ಯೋ ಅದೆಲ್ಲ ನಿಧಾನ ಹೇಳಿ, ನನಗೆಲ್ಲ ನೆನಪಿದೆ ಅಂತ ಅವರಿಬ್ಬರು ಚೆನ್ನಾಗಿ ಅಲ್ಲೇ ಮಾತಾಡ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಮನೆಯವರೆಲ್ಲ ಬಂದ ತಕ್ಷಣ ಕಲ್ಯಾಣಿಗೆ ಪ್ರೇಮ ಹೇಳ್ತಾಳೆ, ಅತ್ತೆ ನಿಮ್ಮ ಸೀರೆ ಕಲರ್ ಎಲ್ಲಿದೆ, ಅದರ ಕನ್ನಡಕ ಕೊಡಿಸ್ಲಾ, ಇಡೀ ಜಾತ್ರೆ ಎಲ್ಲ ಸುತ್ತೋಣ ಅಂದಾಗ ಬೇಡ ಕಣಮ್ಮ, ಏನಿದ್ರೂ ಇದು ನಿನ್ನಂಥ ಮಕ್ಳಿಗೆ ಮಾತ್ರ ಚಂದ, ನಾವು ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂದಾಗ ರಾಮ್ ಹೇಳ್ತಾನೆ, ಅವಳು ಇನ್ನು 5ನೇ ಕ್ಲಾಸ್ ಹುಡುಗಿ ಅಂತ ಅಂದ್ಕೊಂಡಿದ್ದಾಳೆ ಅದಕ್ಕೆ ಅಂದಾಗ ದೊಡ್ಡಮ್ಮ ಅಂದಾಗ ಕಲ್ಯಾಣಿ ಹೇಳ್ತಾರೆ, ಮಗು ಅಂತ ಮನಸ್ಸಿದ್ದವರು ಹಾಗೇನೆ ಕಣೋ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಕಾವ್ಯನ ಅಮ್ಮ ಅಪ್ಪ ಬರ್ತಾರೆ. ಮಹಾದೇವನ ಹತ್ರ ಕೇಳ್ತಾರೆ, ಕಾವ್ಯ ಏನು ಫಂಕ್ಷನಿಗೆ ಇನ್ನೂ ಬಂದಿಲ್ವಾ ಅಂತ ಕೇಳಿದಾಗ ಇಲ್ಲ ಅವಳಿಗೇನೋ ಸುಸ್ತು ಅಂತೆ, ಹಾಗಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.